ನ್ಯೂಸ್ ಮುಖ್ಯ ಸುದ್ದಿ. ನಮಸ್ಕಾರ ರೈತ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ರೈತ ಮಿತ್ರ ನ್ಯೂಸ್. ಇವತ್ತಿನ ನಮ್ಮ ಮುಖ್ಯ ಸುದ್ದಿಯಲ್ಲಿ ರೈತರಿಗೆ ದೊಡ್ಡ ಗುಡ್ ನ್ಯೂಸ್ ಬಂದಿದೆ. 2026ರ ಕೇಂದ್ರ ಬಜೆಟ್ನಲ್ಲಿ ರೈತರಿಗೆ ಬಂಪರ್ ಕೊಡುಗೆ. ಕರಾವಳಿ ರೈತರಿಗೆ ವಿಶೇಷ ಪ್ಯಾಕೇಜ್. ರೈತರ ಆದಾಯ ಹೆಚ್ಚಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ 2026ರ ಬಜೆಟ್ನಲ್ಲಿ ತೆಂಗು, ಶ್ರೀಗಂಧ, ಗೋಡಂಬಿ ಮತ್ತು ಕೋಕೋ ಬೆಳೆಗಳಿಗೆ ವಿಶೇಷ ಆದ್ಯತೆ ನೀಡಿದೆ. ವಿಶೇಷವಾಗಿ ಕರಾವಳಿ ಭಾಗದ ರೈತರಿಗೆ ಇದು ದೊಡ್ಡ ಸಿಹಿ ಸುದ್ದಿ. ಶ್ರೀಗಂಧ ಬೆಳೆಗಾರರಿಗೆ ಸಂತಸದ ಸುದ್ದಿ. ಭಾರತೀಯ ಶ್ರೀಗಂಧ ಕೃಷಿಗೆ ಮರುಜೀವ ನೀಡಲು ರಾಜ್ಯ ಸರ್ಕಾರಗಳ ಜೊತೆಗೂಡಿ ವಿಶೇಷ ಯೋಜನೆ ಜಾರಿಗೆ ಬರಲಿದೆ. ಶ್ರೀಗಂಧದ ವೈಜ್ಞಾನಿಕ ಕೃಷಿ, ಸರಿಯಾದ ಕೊಯ್ಲು ಮತ್ತು ಕೊಯ್ಲಿನ ನಂತರದ ಸಂಸ್ಕರಣೆಗೆ ಸರ್ಕಾರ ಹೆಚ್ಚಿನ ಒತ್ತು ನೀಡಲಿದೆ. ಕರಾವಳಿ ಬೆಳೆಗಳಿಗೆ ಬಂಪರ್ ಪ್ಲಾನ್. ಕರಾವಳಿ ಪ್ರದೇಶಗಳಲ್ಲಿ ತೆಂಗು, ಗೋಡಂಬಿ ಮತ್ತು ಕೋಕೋ ಬೆಳೆಗಳ ಉತ್ಪಾದಕತೆ ಹೆಚ್ಚಿಸಲು ವಿಶೇಷ ಕಾರ್ಯಕ್ರಮ ಘೋಷಿಸಲಾಗಿದೆ. ಇಳುವರಿ ಕಡಿಮೆಯಾದ ಹಳೆಯ ತೋಟಗಳ ಪುನಶ್ಚೇತನ, ಹೆಚ್ಚಿನ ಸಾಂದ್ರತೆಯ ಕೃಷಿಗೆ ಸರ್ಕಾರ ನೆರವು ನೀಡಲಿದೆ. 2030ರೊಳಗೆ ಭಾರತೀಯ ಗೋಡಂಬಿ ಮತ್ತು ಕೋಕೋವನ್ನು ಜಾಗತಿಕ ಮಟ್ಟದ ಪ್ರೀಮಿಯಂ ಬ್ರ್ಯಾಂಡ್ ಮಾಡೋದು ಸರ್ಕಾರದ ಗುರಿ. ರೈತರಿಗೆ ತಂತ್ರಜ್ಞಾನ ಆಧಾರಿತ ನೆರವು. ಇದಕ್ಕೊಂದಾಗಿ ರೈತರಿಗೆ ತಂತ್ರಜ್ಞಾನ ಆಧಾರಿತ ನೆರವು ನೀಡಲು ಭಾರತ್ ವಿಸ್ತಾರ್ ಎಂಬ ಬಹುಭಾಷಾ ಎಐ ಕೃಷಿ ಉಪಕರಣ ಘೋಷಿಸಲಾಗಿದೆ. ಈ ಉಪಕರಣದ ಮೂಲಕ ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ ಮತ್ತು ಹವಾಮಾನ ಮುನ್ಸೂಚನೆ ಅವರದೇ ಭಾಷೆಯಲ್ಲಿ ಲಭ್ಯವಾಗಲಿದೆ. ಮೀನುಗಾರಿಕೆ, ಪಶುಸಂಗೋಪನೆಗೂ ಲಾಭ. ಮೀನುಗಾರಿಕೆ ವಲಯಕ್ಕೆ ಹೊಸ ಚೈತನ್ಯ ನೀಡಲು 53 ಜಲಾಶಯಗಳು ಮತ್ತು ಜಲಮೂಲಗಳ ಸಮಗ್ರ ಅಭಿವೃದ್ಧಿಗೆ ಯೋಜನೆ ರೂಪಿಸಲಾಗಿದೆ. ಪಶುಸಂಗೋಪನೆ ವಲಯದಲ್ಲಿ ಡೈರಿ, ಕೋಳಿ ಮತ್ತು ಜಾನುವಾರು ಉದ್ಯಮಗಳಿಗೆ ಸಬ್ಸಿಡಿ ಹಾಗೂ ಸಾಲ ನೆರವು ನೀಡಲಾಗುತ್ತದೆ. ಇದರಿಂದ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಉದ್ಯೋಗ ಸೃಷ್ಟಿಗೆ ಸಹಕಾರ ಸಿಗಲಿದೆ. ಒಟ್ಟಾರೆ 2026ರ ಕೇಂದ್ರ ಬಜೆಟ್ ರೈತರು, ಮೀನುಗಾರರು ಮತ್ತು ಪಶುಪಾಲಕರ ಬದುಕಿಗೆ ಹೊಸ ಭರವಸೆ ನೀಡಿದೆ. ಇದು ರೈತರ ಅಭಿವೃದ್ಧಿಗೆ ತೆಗೆದುಕೊಂಡ ಮಹತ್ವದ ಹೆಜ್ಜೆಯಂತಲೇ ಹೇಳಬಹುದು. ಇಂತಹ ರೈತರ ಉಪಯೋಗದ ಸುದ್ದಿಗಳಿಗಾಗಿ ರೈತ ಮಿತ್ರ ನ್ಯೂಸ್ ನೋಡ್ತಾ ಇರಿ. ನಮಸ್ಕಾರ.